ಹಿಂದೂ ಜಾಗೃತ ವೇದಿಕೆಯ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀರಾ? ನೋಡಿ, ಇಡೀ ರಾಜ್ಯದಲ್ಲಿ ಚಾಮರಾಜನಗರ ಹಿಡಿದು ಬಿದರ್ ಬಸವ ಕಲ್ಯಾಣವರೆಗೆ ಒಂದು ಹಿಂದುತ್ವದ ಸಂಘಟನೆ ನಾವು ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ಏನಂದರೆ, ರಾಜ್ಯದಲ್ಲಿರುವಂಥ ಸರ್ಕಾರ ಇದು ಒಂದು ಮುಸ್ಲಿಂ ಪರವಾದಂಥ ಸರ್ಕಾರ. ಹಿಂದೂಗಳ ರಕ್ಷಣೆ ಇಲ್ಲ, ಹಿಂದೂಗಳಿಗೆ ಯಾವುದೇ ಅಭಿವೃದ್ಧಿ ಯೋಜನೆಗಳಿಲ್ಲ, ಹಿಂದೂಗಳ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಹಲ್ಲೆ ಆಗ್ತಾಯಿದೆ, ಅವರನ್ನು ಯಾರೂ ಕೇಳೋರಿಲ್ಲ. ಆ ದೃಷ್ಟಿಕೋನದಿಂದ ಇಡೀ ರಾಜ್ಯದಲ್ಲಿ ಒಂದು ಹಿಂದೂ ಸಮಾಜವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಮತ್ತು ಜಗತ್ತಿನಲ್ಲಿ ಈ ಇಸ್ಲಾಂ ಮೂಲಭೂತವಾದಿಗಳಿಂದ, ಭಯೋತ್ಪಾದಕರಿಂದ ಯಾವ ರೀತಿ ಒಂದು ಅಪಾಯ ಈ ದೇಶಕ್ಕಿದ್ದಾರೆ ಅಂತಂದು ತಿಳಿಸಲಿಕ್ಕೆ ನಾವು ಈ ರೀತಿ ಪ್ರವಾಸವನ್ನು ಮಾಡ್ತಾಯಿದ್ದೀವಿ. ನೋಡಿ, ಅಲ್ಲಿ ಏನಾಗಿದೆಯೋ ಅವರು ಯಾರು ಅದರ ಅಧ್ಯಕ್ಷರಿದ್ದಾರೆ ಅವ್ರ ಗಮನ ತೊಗೊಂಡು ಏನು ಪರಿಹಾರ ಕಂಡುಹಿಡ್ಬೇಕು ಅವ್ರು ಹಿಡಿಬೇಕು. ಹೌದು, ನಿಜ, ಖರೆ. ಅದನ್ನು ಆ ಜವಾಬ್ದಾರಿ ಅವ್ರ ಅಧ್ಯಕ್ಷರಿದ್ದಾರೆ ಅಂದರೆ ಅಧ್ಯಕ್ಷರು ಅದನ್ನು ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಅನ್ನೋಂಥ ಒಂದು ಚರ್ಚೆ ಮಾಡಬೇಕು. ಆ ರೀತಿ ಆ ಸಂಘಟನೆಯಲ್ಲಿ ಆ ಒಂದು ಕಾರ್ಯಕ್ರಮಗಳನ್ನು, ಆ ಒಂದು ಶಿಸ್ತನ್ನು ತರಲಿಕ್ಕೆ ಅವರೇ ಪ್ರಯತ್ನ ಮಾಡಬೇಕು. ನೋಡಿ, ಇಡೀ ರಾಜ್ಯದಲ್ಲಿ ಚಾಮರಾಜನಗರ ಹಿಡಿದು ಬಿದರ್ ಬಸವ ಕಲ್ಯಾಣವರೆಗೆ ಒಂದು ಹಿಂದುತ್ವದ ಸಂಘಟನೆ ನಾವು ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ಏನಂದರೆ, ರಾಜ್ಯದಲ್ಲಿರುವಂಥ ಸರ್ಕಾರ ಇದು ಒಂದು ಮುಸ್ಲಿಂ ಪರವಾದಂಥ ಸರ್ಕಾರ. ಹಿಂದೂಗಳ ರಕ್ಷಣೆ ಇಲ್ಲ, ಹಿಂದೂಗಳಿಗೆ ಯಾವುದೇ ಅಭಿವೃದ್ಧಿ ಯೋಜನೆಗಳಿಲ್ಲ, ಹಿಂದೂಗಳ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಹಲ್ಲೆ ಆಗ್ತಾಯಿದೆ, ಅವರನ್ನು ಯಾರೂ ಕೇಳೋರಿಲ್ಲ. ಆ ದೃಷ್ಟಿಕೋನದಿಂದ ಇಡೀ ರಾಜ್ಯದಲ್ಲಿ ಒಂದು ಹಿಂದೂ ಸಮಾಜವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಮತ್ತು ಜಗತ್ತಿನಲ್ಲಿ ಈ ಇಸ್ಲಾಂ ಮೂಲಭೂತವಾದಿಗಳಿಂದ, ಭಯೋತ್ಪಾದಕರಿಂದ ಯಾವ ರೀತಿ ಒಂದು ಅಪಾಯ ಈ ದೇಶಕ್ಕಿದ್ದಾರೆ ಅಂತಂದು ತಿಳಿಸಲಿಕ್ಕೆ ನಾವು ಈ ರೀತಿ ಪ್ರವಾಸವನ್ನು ಮಾಡ್ತಾಯಿದ್ದೀವಿ. ನೋಡಿ, ಅಲ್ಲಿ ಏನಾಗಿದೆಯೋ ಅವರು ಯಾರು ಅದರ ಅಧ್ಯಕ್ಷರಿದ್ದಾರೆ ಅವ್ರ ಗಮನ ತೊಗೊಂಡು ಏನು ಪರಿಹಾರ ಕಂಡುಹಿಡ್ಬೇಕು ಅವ್ರು ಹಿಡಿಬೇಕು. ಹೌದು, ನಿಜ, ಖರೆ. ಅದನ್ನು ಆ ಜವಾಬ್ದಾರಿ ಅವ್ರ ಅಧ್ಯಕ್ಷರಿದ್ದಾರೆ ಅಂದರೆ ಅಧ್ಯಕ್ಷರು ಅದನ್ನು ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಅನ್ನೋಂಥ ಒಂದು ಚರ್ಚೆ ಮಾಡಬೇಕು. ಆ ರೀತಿ ಆ ಸಂಘಟನೆಯಲ್ಲಿ ಆ ಒಂದು ಕಾರ್ಯಕ್ರಮಗಳನ್ನು, ಆ ಒಂದು ಶಿಸ್ತನ್ನು ತರಲಿಕ್ಕೆ ಅವರೇ ಪ್ರಯತ್ನ ಮಾಡಬೇಕು.